ನಾಗರಿಕ ಶಿಕ್ಷಣ ಸಂಸ್ಥೆಗಳು ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಾ ಇರತಕ್ಕಂತಹ ಈ ಅಂಬೇಡ್ಕರ್ ಭವನ ಬುದ್ಧ, ಬಸವ, ಜ್ಯೋತಿಬ, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್ ಹಾಗೂ ಬಾಬಾ ಸಾಹೇಬ್ ಇವರ ಚಿಂತನೆಗಳ ಸಮಾಗಮ ಕಾರ್ಯಕ್ರಮ ವಿಚಾರ ಸಂಕಿರಣ ಸುಮಾರು 4 ದಿನದ ಕಾರ್ಯಕ್ರಮ. ಇದು 2ನೇ ದಿನ ಇಂದು ಪೂಜ್ಯರು ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರು, ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರವರು ಈಗಾಗಲೇ ತಮ್ಮ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ನನ್ನ ಗೌರವಪೂರ್ವಕ ನಮನಗಳು. ವೇದಿಕೆ ಮೇಲೆ ಸಾಕಷ್ಟು ಗಣ್ಯರಿದ್ದಾರೆ, ವೇದಿಕೆ ಕೆಳಗಡೆ ಗಣ್ಯರಿದ್ದಾರೆ, ಮಹಿಳೆಯರು, ಯುವಕರು, ಯುವತಿಯರು ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು, ಜಾಗೃತ ಕರ್ನಾಟಕ ಮತ್ತು ಶಿಕ್ಷಣ ಸಂಸ್ಥೆಗಳು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ವಿಚಾರ ಸಂಕಿರಣ ನಡೀತಾ ಇದೆ. ಇದರಲ್ಲಿ ಅವರು ಬುದ್ಧನಿಂದ ಆರಂಭ ಆಗಿ ಬಸವ ಹಾಗೂ ಅಂಬೇಡ್ಕರ್ ಅವರಿಗೆ ಒಂದು ಕೊಂಡಿಯನ್ನ ತಂದಿದ್ದಾರೆ. ಇದಕ್ಕೆ ಇನ್ನೂ ಬೇರೆ ಬೇರೆಯವರು ಕೂಡ ಸೇರ್ಕೊಳ್ತಾರೆ. ಯಾಕೆ ಕೊಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಇವರೆಲ್ಲರ ವಿಚಾರಗಳು ಕೂಡ ಒಂದೇ ಆಗಿತ್ತು ಅನ್ನುವ ಕಾರಣದಿಂದ. ಬುದ್ಧರಿಂದ ನೀವು ಆರಂಭ ಮಾಡಿದ್ರೆ ಸಂಪ್ರದಾಯವಾದದ ವಿರುದ್ಧವಾಗಿ ಧ್ವನಿ ಎತ್ತಿ ಮಾನವತೆಯ ವಾದವನ್ನ ಪ್ರತಿಪಾದಿಸಿದಂತವನು ಬುದ್ಧ. ಮನುಷ್ಯರೆಲ್ಲರೂ ಒಂದೇ, ಕುಲ, ಜಾತಿ, ಮೇಲೆ ಕೀಳು, ಗಂಡಸು, ಹೆಂಗಸು ಇವರ ಭೇದ ಭಾವ ಇರಬಾರದು. ಭಕ್ತಿಯ ಮುಖಾಂತರ ನಾವು ನಿರ್ವಾಣವನ್ನು ಕಂಡುಕೊಳ್ಳಬೇಕು ಅಂತೇಳಿ ಮಾನವತಾವಾದವನ್ನ ಈ ನಾಡಿನಲ್ಲಿ ಪ್ರತಿಪಾದಿಸಿದಂತವನು ಬುದ್ಧ. ಅದೇ ವಿಚಾರವನ್ನ ಬಸವಣ್ಣವರು ಕೂಡ ವಚನಗಳ ಮುಖಾಂತರ, ತಮ್ಮ ನಿಜ ಜೀವನದ ಮುಖಾಂತರ, ನಡವಳಿಕೆಯ ಮುಖಾಂತರ ಆ ಬುದ್ಧನ ವಿಚಾರಗಳನ್ನ ಇನ್ನಷ್ಟು ವ್ಯಾಪಕವಾಗಿ ನಮ್ಮ ಕರುನಾಡಿನಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತಹ ಭಾಷೆಯಲ್ಲಿ ಬರೀ ಸ್ವಾಮೀಜಿಯವರು ಹೇಳಿದಂಗೆ ನುಡಿದಷ್ಟೇ ಅಲ್ಲ, ನುಡಿದಂತೆ ನಡೆದು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಬಸವಣ್ಣನವರು. ಅದೇ ಸಂಪ್ರದಾಯವನ್ನ ಕನಕದಾಸರು ಮುಂದುವರಿಸಿದ್ದಾರೆ. ಬರ್ತಾ ಬರ್ತಾ ಜ್ಯೋತಿಬಾ ಫುಲೆಯವರು ಕೂಡ ಇದನ್ನೇ ಪ್ರತಿಪಾದಿಸಿದ್ರು. ಇವರೆಲ್ಲರೂ ಕೂಡ ತತ್ವ ವಿಚಾರದ ಆಧಾರದ ಮೇಲೆ ತತ್ವದ ಭಾಷೆಯನ್ನು ಅಳವಡಿಸಿಕೊಂಡ್ರೆ ಆ ತತ್ವದ ಭಾಷೆಗೆ ಆಧುನಿಕ ಭಾಷೆಯನ್ನು ಸೇರಿಸಿದಂತವರು ಅಂಬೇಡ್ಕರ್ ಅವರು. ಬುದ್ಧ ಏನ್ ಹೇಳಿದ್ದ, ಬಸವಣ್ಣ ಹೇಳಿದ್ದ, ಧರ್ಮ ಹಾಗೂ ತತ್ವದ ಆಧಾರದ ಮೇಲೆ ಅವರು ಹೇಳಿದ್ರು. ಅದಕ್ಕೆ ಸಂವಿಧಾನದ ಭಾಷೆಯನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು. ಹಾಗಾಗಿ ಬುದ್ಧನಿಂದ ಬಸವಣ್ಣವರೆಗೆ ಅದೇ ವಾದ ನಮ್ಮ ಸಂವಿಧಾನಕ್ಕೆ ಕೂಡ ಅಡಿಪಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಂವಿಧಾನ ಏನ್ ಹೇಳುತ್ತೆ? ಬಾಬಾ ಸಾಹೇಬ್ರವರು ಬರೆದಿರ್ತಕ್ಕಂಥದ್ದು ಸಮಾನತೆ 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 ಅಂತ ಸಾರುತ್ತೆ. ಗಂಡಸರಲ್ಲಿ, ಹೆಂಗಸರಲ್ಲಿ, ಈ ಜಾತಿ ಇರಲಿ, ಮತ್ತೊಂದು ಜಾತಿ ಇರಲಿ, ಮೇಲೆ ಇರಲಿ, ಕೆಳಗಿರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಕಾರ್ಮಿಕ ಇರಲಿ, ಯಾರೇ ಇರಲಿ, ನಾವೆಲ್ಲರೂ ಮಾನವರು, ನಾವೆಲ್ಲರೂ ಸಮಾನರು ಅಂತ ಏನು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಇದಕ್ಕೆ ಸ್ಫೂರ್ತಿ ಬಸವಣ್ಣನವರು ಹೌದು, ಅದಕ್ಕೆ ಸ್ಫೂರ್ತಿ ಬುದ್ಧನೂ ಹೌದು. ಅದೇ ಸ್ಫೂರ್ತಿ ಆಧಾರದ ಮೇಲೆ ಇವತ್ತು ನಮ್ಮ ಸಂವಿಧಾನ ನಿರ್ಮಾಣ ಆಗಿದೆ. ಭಾಷೆ ಇಂಗ್ಲಿಷ್ ಇರ್ಬೋದು, ಭಾಷೆ 20ನೇ ಶತಮಾನದಲ್ಲಿರ್ಬೋದು, ಆದ್ರೆ ಅದರ ಸ್ಫೂರ್ತಿ ಇದೆಯಲ್ಲ, ಅದು ಈ ಮಣ್ಣಿನಲ್ಲಿ ಅಡಗಿದೆ. ಆ ಸ್ಫೂರ್ತಿ
ಈ ಮಣ್ಣಿನಲ್ಲಿ ಬುದ್ಧ ಬಿದ್ದಿದ್ದಾನೆ, ಈ ಮಣ್ಣಿನಲ್ಲಿ ಬಸವ ಬಿದ್ದಿದ್ದಾನೆ. ಅವರು ಬಿದ್ದಿದಂತ ಕಾಲು ಇವತ್ತು ಮರವಾಗಿ ಬೆಳೆದು ಸಂವಿಧಾನದ ರೂಪದಲ್ಲಿ ಅಂಬೇಡ್ಕರ್ ಅವರಿಂದ ನಮಗೆ ಸಿಕ್ಕಿದೆ. ಅದನ್ನೇ ನಮ್ಮ ನಾಡಿನಲ್ಲಿ ವಚನಕಾರರಿರ್ಬೋದು, ದಾಸ ಸಾಹಿತ್ಯದ ಮುಖಾಂತರ ಇರಬಹುದು, ಅಥವಾ 20ನೇ ಶತಮಾನದಲ್ಲಿ ಮತ್ತೊಬ್ಬ ದಾರ್ಶನಿಕ ಕುವೆಂಪು ಅವರು ಕೂಡ ಇದನ್ನೇ ಪ್ರತಿಪಾದನೆ ಮಾಡಿರ್ತಕ್ಕಂಥವರು. ಹಾಗಾಗಿ ಇವರೆಲ್ಲರಿಗೂ ಕೂಡ ಯಾವುದಪ್ಪ ಕೊಂಡಿ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಮಾನವತಾವಾದಿಗಳು. ಅಂದ್ರೆ ಇರುವುದು ಒಂದೇ ಕುಲ, ಮನುಷ್ಯನ ಕುಲ. ಈ ಮನುಷ್ಯನ ಕುಲದಲ್ಲಿ ಮೇಲೆ ಯಾರೂ ಇಲ್ಲ, ಕೆಳಗೆ ಯಾರೂ ಇಲ್ಲ, ಹುಟ್ಟಿನಿಂದ ಯಾರು ಮೇಲೆ ಆಗುವುದಿಲ್ಲ, ಹುಟ್ಟಿನಿಂದ ಯಾರು ಕೆಳಗೆ ಆಗುವುದಿಲ್ಲ. ನಮ್ಮ ಗುಣ ನಡತೆಯಿಂದ ಮಾತ್ರ ನಾವು ಮೇಲೆ ಕೆಳಗೆ ಆಗ್ಬೋದು, ಬಿಟ್ರೆ ಹುಟ್ಟಿಗೂ ಮನುಷ್ಯಂತ ಇಲ್ಲ ಅಂತ ಮಾನವತಾವಾದ. ಮನುಷ್ಯ ಎಲ್ಲರೂ ಒಂದೇ ಅಂತೇಳಿ ಮಾನವ ಕುಲದ ವಾದವನ್ನ ಪ್ರತಿಪಾದನೆ ಮಾಡಿದಂತವರು ಇವರೆಲ್ಲರದ್ದು ಕೊಂಡಿ. ಒಂದು ಕಡೆ ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಅವರು, ಕುವೆಂಪುರವರು ಒಂದು ಕಡೆ ಇದೊಂದು ಸಾಲು. ಆದರೆ ಇನ್ನೊಂದು ಕಡೆ ಇದೆ, ಏನೋದು ಇವ್ರದ್ದು ಮಾನವತಾವಾದ, ಇನ್ನೊಬ್ಬರದ್ದು ಮನೋವಾದ. ಮನೋವಾದ ಏನಿರುತ್ತೆ, ಇವನು ಮೇಲೆ, ಇವನು ಕೆಳಗೆ, ಇವನು ಅಸ್ಪೃಶ್ಯ, ಇವನನ್ನ ಊರಿಂದ ಹೊರಗಡೆ ಇಡಬೇಕು, ಇವನನ್ನ ಮುಟ್ಟಬಾರದು, ಇವನನ್ನ ಹತ್ರ ಸೇರಿಸಬಾರ್ದು, ಇವನು ಚಪ್ಪಲಿ ಒಲೆಯ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು, ಇವನು ಒಕ್ಕಲ್ತನ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಬಾರ್ದು, ಮೇಲೆ ಇರೋರು ಮೇಲೆನೇ ಇರಬೇಕು, ಕೆಳಗೆ ಇರೋರು ಕೆಳಗೆ ಇರಬೇಕು ಅಂತ ವಾದ ಮಾಡ್ತಕ್ಕಂಥದ್ದು ಮನುವಾದ ಒಂದು ಕಡೆ. ಆದ್ರೆ ಅದರ ವಿರುದ್ಧ ಮೊದಲಿಗೆ ಧ್ವನಿ ಎತ್ತಿದಂತವರು ಬುದ್ಧ, ಅದನ್ನೇ ಮುಂದುವರಿಸಿದಂತವರು ಬಸವ, ಅದನ್ನೇ ಸಂವಿಧಾನ ಕೊಟ್ಟಂತವರು ಅಂಬೇಡ್ಕರ್ ಅವರು, ಅದನ್ನೇ ನಮಗೆ ಪ್ರತಿಪಾದಿಸಿದಂತವರು ಮತ್ತೊಬ್ಬ ದಾರ್ಶನಿಕರು ಅಂದ್ರೆ ಕುವೆಂಪುರವರು. ಇವೆರಡೂ ತದ್ವಿರುದ್ಧವಾದಂತಹ ವಾದಗಳು ಏನಿದ್ದಾವೆ, ಇವುಗಳ ನಡುವೆ ನಮ್ಮ ನಾಡಿನಲ್ಲಿ ಆವತ್ತಿನಿಂದಲೂ ಕೂಡ ಪ್ರತಿಸ್ಪರ್ಧೆ ನಡೆದೇ ಬಂದಿದೆ. ಬುದ್ಧ ಹೇಳಿದ ಕೂಡಲೇ ಎಲ್ಲರೂ ಒಪ್ಕೊಳ್ಳಿಲ್ಲ, ಬಸವ ಹೇಳಿದ ಕೂಡಲೇ ಒಪ್ಕೊಳ್ಳಿಲ್ಲ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಅದರ ವಿರುದ್ಧ ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ತಾನೇ ಸ್ವಾಮೀಜಿಯವರು ಹೇಳಿದ್ರು, ಒಂದು ಕಡೆ ಯಾರು ಬಸವನ ಹೆಸರಿನಲ್ಲಿ, ವಚನಗಳ ಹೆಸರಿನಲ್ಲಿ ತಮ್ಮ ಶಕ್ತಿ ಅಂದ್ರೆ ಮತಗಳನ್ನ ಪಡಿತಾರೆ, ವಚನಗಳಿಗೆ ಶರಣು ಅಂತೇಳಿ ಮೇಲೆ ಬಂದು ಕೂಡ್ತಾರೆ, ಇವತ್ತು ಅವರೇ ವಚನ ಸಾಹಿತ್ಯದ ಮೇಲೆ ದಾಳಿಯನ್ನು ಕೂಡ ಶುರು ಮಾಡಿದ್ದಾರೆ. ಯಾರು ಬುದ್ಧನ ಅವಹೇಳನ ಮಾಡಿದ್ರು, ಬಸವನನ್ನ ತಿರಸ್ಕಾರ ಮಾಡಿದ್ರು, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ, ಅಲ್ಲಿಗೆ ನಿಂತಿಲ್ಲ. ಇದು ವಚನ ಸಾಹಿತ್ಯದ ಮೇಲೆ ಕೂಡ ಇವತ್ತು ದಾಳಿ ಶುರುವಾಗಿದೆ. ಇತ್ತೀಚೆಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ಏನು ವಚನ ಸಾಹಿತ್ಯ ಅಂತ ದರ್ಶನ ಅಂತ ಒಂದು ಆರಂಭ ಮಾಡಿದ್ದಾರೆ. ಅವರ ಉದ್ದೇಶ ಏನು ಅಂದ್ರೆ ವಚನ ಸಾಹಿತ್ಯದ ಸಾರಾಂಶವನ್ನ ತಿರುಚಬೇಕು, ಅದನ್ನ ಅವಹೇಳನ ಮಾಡಿ ಅದನ್ನ ತಿರಸ್ಕಾರ ಮಾಡುವಂತೆ ಮಾಡಬೇಕು. ಅದನ್ನ ತಿರಸ್ಕಾರ ಆದ್ರೆ ತಾನೇ ತಾನಾಗಿ ಈ ಶ್ರೇಣೀಕೃತ ಸಂಸ್ಕೃತಿ ಇದೆಯಲ್ಲ, ಮೇಲೆ ಕೆಳಗೆ ಅನ್ನುವಂತಹದ್ದು ಅದು ಉಳಿಯಬೇಕು ಅನ್ನುವಂತಹದ್ದು, ಆ ದಿಕ್ಕಿನಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಇರೋ ಈ ಪ್ರಯತ್ನ ಇವತ್ತು ವಚನ ಸಾಹಿತ್ಯದ ಮೇಲೂ ಕೂಡ ದಾಳಿ ಆರಂಭ ಆಗಿದೆ. ಎಚ್ಚರ ವಹಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೇಗೆ ಕಾಲ ಯಾವುದಿದೆ ಅಂತ ಹೇಳಿದ್ರೆ, ಸತ್ಯ ಕಣ್ಣು ಮುಂದೆ ಕಂಡು ಪರಾಮರ್ಶೆ ಮಾಡಿ ಮುಟ್ಟಿ ನೋಡಿದ್ದು ಸತ್ಯ ಅಲ್ಲ, 100 ಬಾರಿ ಸುಳ್ಳನ್ನ ಸತ್ಯ ಅಂತ ಹೇಳಿದ್ರೆ ಅದು ಸತ್ಯ ಅಂತ ನಂಬುವಂತ ಕಾಲ ಬಂದ್ಬಿಟ್ಟಿದೆ. ಸುಳ್ಳಿಗೆ ಸಿಗುವಷ್ಟು ಪ್ರಾಮುಖ್ಯತೆ ಸತ್ಯಕ್ಕೆ ಸಿಗದೆ ಹೋಗುವಂತ ಕಾಲದಲ್ಲಿ ಇರುವಾಗ ಬಸವನ ವಾದವನ್ನು ಕೂಡ ತಿರಸ್ಕಾರ ಮಾಡುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದ್ರೆ ಒಂದು ವಿಷಯ ನಾನು ಹೇಳ್ತೇನೆ,
ದೇಶದ್ದು ಒಂದು ಕಡೆ ಆದ್ರೆ ನಮ್ಮ ನಾಡು ಕರ್ನಾಟಕ ಕರುನಾಡು. ಕರುನಾಡಿಗೆ ನಮ್ಮ ನಾಡಿನ ಗುಣ ಏನು ಅಂತ ಕೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಬಸವಣ್ಣನವರ ತತ್ವವೇ ನಮ್ಮ ನಾಡಿನ ನಿಜವಾದ ಗುಣ, ನಮ್ಮ ಮಣ್ಣಿನ ಗುಣ. ಸಾಮಾನ್ಯ ಜನರಾಗಲಿ ಮೈಗೂಡಿಸಿಕೊಳ್ಳುವಲ್ಲಿ ಸೋಲ್ತಾ ಇಲ್ಲ. ಬರೀ ಬಸವಣ್ಣ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಅಂತ ಹೇಳಿದ ತಕ್ಷಣ ನಾವು ಆ ವ್ಯಕ್ತಿಗಳ ಗೌರವವನ್ನು ಕೊಟ್ಟ ಹಾಗೆ ಆಗಲ್ಲ. ನಿಜವಾಗ್ಲೂ ನಾವು ಗೌರವವನ್ನು ಕೊಡೋದು ಯಾವಾಗ ಅಂತಂದ್ರೆ ಅವರ ಕೆಲವು ವ್ಯಕ್ತಿಯ ಬದಲಾವಣೆ ಆಗುತ್ತೆ. ಹಾಗಾಗಿ ಬಸವಣ್ಣವರು ತಮ್ಮನ್ನು ತಾವು ಕಿತ್ಕೊಳ್ತಾ ಹೋದರು. ಎನ್ನ ತಪ್ಪು ಅನ್ನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳಿ. ಹಾಗಂತ ಬಸವಣ್ಣವರು ತಪ್ಪು ಮಾಡಿದ್ದು ಅಂತಲ್ಲ, ಸಮಾಜದಲ್ಲಿ ತಪ್ಪು ಮಾಡಿದಂತ ಜನ ಇತ್ತು. ನೀವು ತಪ್ಪು ಮಾಡಿದ್ರಪ್ಪ ಅಂತ ಹೇಳಲಿಕ್ಕೆ ಹೋಗಿಲ್ಲ, ನಾನೇ ತಪ್ಪು ಮಾಡಿದ್ರೆ ಹೇಗೆ ತಿಳ್ಕೊಳ್ತಿದ್ದೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿರುವಂತಹ ಜನರನ್ನು ಜಾಗೃತಗೊಳಿಸುವಂತಹ ಕಾರ್ಯವನ್ನು ಮಾಡಿದ್ವಿ. ಹೀಗಾಗಿ ಇವತ್ತು ನಾವು ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಹಳ ಪ್ರೀತಿಯಿಂದ ಹಾಕೊಂಡಿದ್ದು. ಬಹುಶಃ ಕರ್ನಾಟಕಕ್ಕೆ ಮಾತ್ರ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಲ್ಲ, ಇಡೀ ವಿಶ್ವಕ್ಕೆ ಆ ಸಾಂಸ್ಕೃತಿಕ ನಾಯಕತ್ವವನ್ನ ತೋರಿಸಿಕೊಟ್ಟಂತ ಮಹಾನುಭಾವ. ಆರಂಭದಲ್ಲೇ ಸಂವಿಧಾನದ ಪ್ರಾಸ್ತಾವಿಕ ವಿಧಿಗಳನ್ನ ಇಲ್ಲಿ ಹೇಳಿ, ಬಹುಶಃ ಈ ಸಂವಿಧಾನ ರೂಪಿತವಾಗುವ ಮುನ್ನ ಅಂದ್ರೆ 900 ವರ್ಷಗಳ ಹಿಂದೆನೆ ಒಂದು ಧಾರ್ಮಿಕ ಸಂಸತ್ತನ್ನು ನೀಡಿದಂಥವರು ಬಸವಣ್ಣವರು. ಇವತ್ತಿನ ನಮ್ಮ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಆಶಯಗಳು ಕೂಡ ಬಸವ ತತ್ವದಲ್ಲಿ ಅಡಕವಾಗಿದೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಅನೇಕ ಅಂಶಗಳನ್ನು ಇನ್ನೂ ಕೂಡ ಇವತ್ತಿನಲ್ಲಿ ನಾವು ಜಾರಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಮತ್ತೊಂದು ವಚನವನ್ನು ಹೇಳಿದೆ, ನೆಲವನ್ನೇ ಹೊಲೆದೇರಿ ಶಿವಾಲಯಕ್ಕೆ, ಜಲವನ್ನೇ ಶೌಚಾಲಯಕ್ಕೆ. ಈ ಮಾತುಗಳನ್ನು ನಾವು ಗಮನಿಸಬೇಕು. ನಾವು ಓಡಾಡುವಂತಹ ನೆಲದಲ್ಲಿ ಭಿನ್ನತೆ ಇಲ್ಲ, ಕುಡಿಯುವಂತಹ ನೀರಿನಲ್ಲಿ ತಾರತಮ್ಯ ಇಲ್ಲ. ಆದ್ರೆ ಮನುಷ್ಯರ ನಡುವೆ ಜಾತಿಯ ಭೇದವನ್ನು ಮಾಡೋದು ಏಕೆ ಅಂತ ಆ ಕಾಲದಲ್ಲೇ ಬಸವಣ್ಣವರು ಹೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ. ಆದ್ರೆ ಅಲ್ಲಿರುವಂತಹ ಕರುಣತನಗಳನ್ನ ಕಂಡು ಕಣ್ಣಲ್ಲಿ ಅಲ್ಲಿಂದ ಹೊರಬಂದಂಥವ್ರು. ಆದ್ರೂ ಬಸವಣ್ಣವರನ್ನ ಬಹಳ ಜನ ಮತ್ತು ಬ್ರಾಹ್ಮಣರು ಅಂತ ನೋಡಿರ್ಬೇಕು. ಅಂತ ಸಂದರ್ಭದಲ್ಲಿ ಅವರು ಒಂದು ವಚನವನ್ನ ಹೇಳ್ತಾರೆ, ದೋಹಾರ ಕಕ್ಕಯ್ಯನ ಮನೆಯ ಮಗ ದಾಸಿಯ ಮಗಳು, ಆಧಾರ ಚೆನ್ನಯ್ಯನ ಮನೆಯ ದಾಸನ ಮಗ, ಇವರಿಬ್ಬರು ಬೆರಳಿಗೆ ಹೋಗಿ ಸಂಘ ಮಾಡಿದ್ರು. ಅಂತವರ ಸಂಘಕ್ಕೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಮೊದಲನೇದು ಕಕ್ಕಯ್ಯ, ಚೆನ್ನಯ್ಯ, ಇವೆಲ್ಲರೂ ಅತ್ಯಂತ ತಳ ಸಮುದಾಯದಿಂದ ಬರುವಂಥವ್ರು, ಸಮಾಜದಿಂದ ಬಹಿಷ್ಕೃತರಾದಂಥವ್ರು. ಅಂಥವ್ರ ಮನೆಯಲ್ಲಿ ಸೇವೆ ಮಾಡುವಂತಹ ಸೇವಕರು ಇನ್ನು ಹೇಗೆ ಇರ್ಬೋದು. ಅವರು ಎಲ್ಲೋ ಹೊರಟೋದಾಗ ಅವರ ಮಕ್ಕಳು ವಯೋಸಹಜ ಕರ್ಮದಿಂದ ಒಬ್ಬರಿಗೊಬ್ಬರು ಕೂಡ್ಕೊಳ್ತಾರಂತ. ಅಕ್ರಮ ಸಂತಾನ ಬಸವಣ್ಣ ಇಂಥ ಅಕ್ರಮ ಸಂತಾನಪ್ಪ ನಾನು ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ಬಸವಣ್ಣವರು ಅಕ್ರಮ ಸಂತಾನ ಅಂತ ಅಲ್ಲ, ತಮ್ಮನ್ನು ತಾವು ಕೆಳವರ್ಗೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಾನು ನಿಮ್ಮವರು ಅಂತ ಹೇಳುವ ಪ್ರಯತ್ನವನ್ನ ಮಾಡಿ ಇವತ್ತು ಆ ಪ್ರಯತ್ನ ನಡೀಬೇಕಾಗಿದೆ. ನಮ್ಮ ಮಧ್ಯೆ ಏನೇನು ಬಿರುಕುಗಳಿದಾವೋ ಆ ಎಲ್ಲ ಬಿರುಕುಗಳನ್ನ ಕಿತ್ತಾಕಿ ಸೇತುವೆಯನ್ನ ಕಟ್ಟುವಂತಹ ಕಾರ್ಯವನ್ನು ಮಾಡಬೇಕು. ಬಸವಣ್ಣವರು ಮಾಡಿದ್ದು ಬೇಲಿಯನ್ನು ನೆಡುವ ಕಾರ್ಯವಲ್ಲ, ಸೇತುವೆಯನ್ನ ಕಟ್ಟುವ ಕಾರ್ಯವನ್ನು. ಹಾಗಾಗಿ ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ನೇತ. ಸಂಸ್ಕೃತಿ ಅಂತಂದ್ರೆ ಅದ್ರಲ್ಲಿ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡಿ. ಸಂಸ್ಕೃತಿಯಲ್ಲಿ ಸಮಾಜ ಇದೆ, ಅರ್ಥಶಾಸ್ತ್ರ ಇದೆ, ಮನೋಶಾಸ್ತ್ರ ಇದೆ, ವೈಜ್ಞಾನಿಕತೆ ಇದೆ, ವೈಚಾರಿಕತೆ ಇದೆ, ಎಲ್ಲವೂ ಅಡಕವಾಗಿದೆ. ಆ ಎಲ್ಲವುಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡ ಕಾರಣದಿಂದಾಗಿ ಬಸವಣ್ಣನವರು ಈ ನಾಡಿನ ಸಾಂಸ್ಕೃತಿಕ ನೇತಾರ. ಅಂದ್ರೆ ತುಂಬಾ ಇಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಘನತೆಯನ್ನ ತಂದುಕೊಟ್ಟಂಥದ್ದು ನಮ್ಮ ಶಿವಕುಮಾರ್ ಕಲಾಸಂಘ. ನಾವು ಇರಬೇಕಾಗಿತ್ತು, ಆದ್ರೆ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ
ಸಾಯಂಕಾಲ ಮಾತ್ರ ನಾವು ಇರೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯ